ನೋಡಿ, DCM ಅವರ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೂಡ ನಾನು ಜಿಲ್ಲಾ ಪ್ರವಾಸದಲ್ಲಿರೋದ್ರಿಂದ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಆದರೆ ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥನ ಭಕ್ತರು, ಬಹಳಷ್ಟು ನಾವು ಪಾಲಿಸ್ತೀವಿ, ನಡ್ಕೊಳ್ತೀವಿ. ಅದರಲ್ಲೂ ವಿಶೇಷವಾಗಿ ವೀರೇಂದ್ರ ಹೆಗಡೆಜಿಯವರ ಮತ್ತು ಅವರ ಯಾರ್ಯಾರು ಧರ್ಮಸ್ಥಳ ಸಂಘ ಮಾಡಿಕೊಂಡು ಕೆಲಸ ಮಾಡೋದಾಗ್ಲಿ ಅಥವಾ ಸಾಮಾಜಿಕ ಬದ್ಧತೆ ಕಾಳಜಿಯನ್ನು ಇಟ್ಕೊಂಡು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಾಪ್ರಸಾದ ಅಂತ ಒಂದು ಅನ್ನದಾಸೋಹವನ್ನು ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದೆಲ್ಲ ನಮಗೆ ಆದರ್ಶ. ನಾನು ಇಷ್ಟನ್ನೇ ಮಾತಾಡ್ತೀನಿ ಹೊರತಾಗಿ SIT ತನಿಖೆ ನಡೀತಾ ಇದೆ. ಇದು ಷಡ್ಯಂತ್ರ ಅದೆಲ್ಲ ನಮ್ಮ DCM ಅವರಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಅವರ ಒಂದು ಏನು DCM ಅವರು ಏನು ಸೆಂಟೆನ್ಸ್ ಹೇಳಿದ್ದಾರೆ, ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅಂತ ಹೇಳ್ತೀನಿ. ನೋಡಿ, ನಾನು ಒಂದೇ ಸೆಂಟೆನ್ಸ್ ನಲ್ಲಿ ಹೇಳಿದೆ, ನಮ್ಮ DCM ಅವರು ಹೇಳಿರುವ ವಾಕ್ಯಗೆ ನಾನು ಧ್ವನಿಯನ್ನ ಕೂಡಿಸ್ತೀನಿ. ನೋಡಿ, ಅದು ಏನ್ ಷಡ್ಯಂತ್ರ ಅಂತ ಹೋಮ್ ಮಿನಿಸ್ಟ್ರು, ಯಾಕಂದ್ರೆ ಬಹಳಷ್ಟು ಡೀಪ್ ರೂಟೆಡ್ ಆಗಿ ಇದು ತನಿಖೆ ಆಗ್ತಾ ಇರೋದ್ರಿಂದ ಹೋಮ್ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ನಾವು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಅದು ತಪ್ಪಾಗುತ್ತೆ. ಬಟ್ ನಮ್ಮ DCM ಅವರು ನಿನ್ನೆ ಸದನದ ಒಳಗೆ ಸದನದ ಹೊರಗೆ ಏನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಧರ್ಮಸ್ಥಳದ ಮಹಾಭಕ್ತರು ನಾವೆಲ್ಲರೂ ಅಂತ ಏನ್ ಹೇಳಿದ್ದಾರೆ, ಅವರು ಷಡ್ಯಂತ್ರದ ಬಗ್ಗೆ ಹೇಳಿದ್ದಾರೆ, ಅದಕ್ಕೆ ಧ್ವನಿಯಾಗಿ ಅದಕ್ಕೆ ಸಹಕಾರವಾಗಿ ನಾನು ಇರ್ತೀನಿ ಅಂತ ನಾನು ಹೇಳಿದೆ. ಸರ್ಕಾರವೇ ಒಂದು ಕೊಟ್ಟಿರುವಾಗ SITಗೆ ತನಿಖೆ ಕೊಟ್ಟಿರುವಾಗ ಷಡ್ಯಂತ್ರ ಅಂತ ಎಲ್ಲೋ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಕೂಗು ಪರವಾಗಿ ವಿರೋಧವಾಗಿ ಹೇಳ್ತಾರೆ, ಅಟ್ಲೀಸ್ಟ್ ಅದೇನು ಷಡ್ಯಂತ್ರ ಮಾಡ್ತಾ ಇದಾರಲ್ಲ ಅವ್ರಿಗೆ ಇದ್ರಲ್ಲಿ ಏನು ಇಲ್ಲ, ಇದೆಲ್ಲ ಬೋಗಸ್ಸು, ಇದು ನಿಜವಾಗ್ಲೂ ಷಡ್ಯಂತ್ರ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ, ಜನಸಾಮಾನ್ಯರ ಎದುರುಗಡೆ ಸತ್ಯಾಂಶ ಬರಬೇಕಲ್ಲ. ಸೊ ತನಿಖೆಯಿಂದ ಅದೇನ್ ಬರುತ್ತೋ ಅದನ್ನ ಹೋಮ್ ಮಿನಿಸ್ಟರ್ ತಮ್ಮ ಎದುರುಗಡೆ ಹೇಳ್ತಾರೆ. ಆದ್ರೆ ಇದು ಧರ್ಮಸ್ಥಳ ಹೆಗ್ಡೆಯವರ ವಿರುದ್ಧ ಅಲ್ಲ, ದೇವಸ್ಥಾನದ ವಿರುದ್ಧ ಅಲ್ಲ, ಅಲ್ಲಿ ನಡೆದಿರುವಂತ ಕೆಲವು ಕೃತ್ಯಗಳ ಬಗ್ಗೆ ಈಗ ತನಿಖೆ ನಡೀತಾ ಇರೋದು. ಯಾರು ಸಹ ಧರ್ಮಸ್ಥಳ ದೇವಸ್ಥಾನವನ್ನು ಕ್ಷೇತ್ರವನ್ನ ಉಲ್ಲೇಖಿಸ್ತಾನೆ ಇಲ್ಲ. ನೋಡಿ, ನೀವು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ದೇವಸ್ಥಾನವನ್ನ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧವಾಗಿನೇ ಪ್ರಚೋದನಕಾರಿಯಾದಂತ ಸ್ಟೇಟ್ಮೆಂಟ್ಗಳು ಬಹಳಷ್ಟು ಬರ್ತಾ ಇದ್ದಾವೆ. ತಾವು ಎಲ್ಲ ಕೂಡ ಮಾಧ್ಯಮದವರು ಸ್ಟೇಟ್ಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ. ಬಹಳಷ್ಟು ಸೂಕ್ಷ್ಮವಾದಂತ ವಿಚಾರ. ಸೌಜನ್ಯಗೆ ನ್ಯಾಯ ಕೊಡಿಸೋದು ನಾನು ಒಬ್ಬ ಮಹಿಳೆಯಾಗಿ, ಆಮೇಲೆ ನಾವು ರಾಜಕಾರಣಿ, ಆಮೇಲೆ ಮಂತ್ರಿ, ಒಬ್ಬ ಮಹಿಳೆಯಾಗಿ ಒಂದು ಮಗಳಿಗೆ ನಾವು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನ ಒಂದು ಕೂಗು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವಳಿಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಅದನ್ನ ಸರಿಪಡಿಸ್ಬೇಕು, ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನುವಂಥ ವಾದದಲ್ಲಿ ನಾನು ಕೂಡ ಅದ್ರಲ್ಲಿ ನಿಂತಿದ್ದೀನಿ. ಬಟ್ ನಾನು ಒಂದ್ ಮಾತನ್ನ ಹೇಳ್ತೀನಿ, ನೀವೇ ಮಾಧ್ಯಮದಲ್ಲಿ ಕಳೆದ 20 ದಿನದಿಂದ ಇದೇನು ಶುರು ಆಗಿದೆ, SIT ಏನು ತನಿಖೆ ಶುರು ಆಗಿದೆ, ಅವತ್ತಿನಿಂದ ಇವತ್ತಿನವರೆಗೆ ಹಿಂದಿನ ಎಪಿಸೋಡು ಈಗಿನ ಎಪಿಸೋಡ್ಗೆ ಇರುವಂತ ವ್ಯತ್ಯಾಸವನ್ನ ತಾವೇ ನೋಡಿ. ಅದ್ಯಾರೋ ಮುಸುಕದಾರಿ, ಅದ್ಯಾರೋ ಅನಾಮಿಕ ಬಂದು ಇವತ್ತು ಇಲ್ಲಿ ತೋರಿಸ್ತಾನೆ, ನಾಳೆ ಅಲ್ಲಿ ತೋರಿಸ್ತಾನೆ, ಮತ್ತೊಂದು ತೋರಿಸ್ತಾನೆ, ಮಗದೊಂದು ತೋರಿಸ್ತಾನೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ಬೇಕು ಅಂತ SIT ಆಗಿದೆ. ಬಟ್ ನಾನು ಕೂಡ ತಮ್ಮ ಮುಖಾಂತರ ನನ್ನ ಹೋಮ್ ಮಿನಿಸ್ಟರ್ ಅವ್ರಿಗೆ, ಮನೆ ಮುಖ್ಯಮಂತ್ರಿಗಳವ್ರಿಗೆ ನಾನು ವಿನಂತಿಯನ್ನ ಮಾಡ್ತೀನಿ, ಇದು ಆದಷ್ಟು ಬೇಗ ಮುಕ್ತಾಯಗೊಳಿಸಿ ಅಂತ ವಿನಂತಿ. ಮೊದಲನೇದಾಗಿ ಉಡುಪಿ ಜಿಲ್ಲೆಯ ಎಲ್ಲ ಮಹಾಜನತೆಗೆ, ಕರ್ನಾಟಕ ರಾಜ್ಯದ ನನ್ನೆಲ್ಲ ಬಂಧು ಬಾಂಧವರಿಗೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ. ಉಡುಪಿ ಜಿಲ್ಲೆಯಲ್ಲಿ ವಾಡಿಕೆಗಿನ್ನ ಜಾಸ್ತಿ 30% ಜಾಸ್ತಿ ಮಳೆ ಆಗ್ತಾ ಇದೆ. ಇವತ್ತು ಈ ಸ್ವತಂತ್ರ ಸಂಭ್ರಮಾಚರಣೆ ಉತ್ಸವ ಮುಗುಲ್ ಮುಟ್ಟಿನದು. ಉಡುಪಿನಲ್ಲಿ ಬಹಳಷ್ಟು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನನ್ನ ಸರ್ಕಾರಿ ಶಾಲೆಗಳು ಮಾಡಿರೋದು ತುಂಬ ನಮಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಉಡುಪಿ ಜಿಲ್ಲೆಯಾದ್ಯಂತ ಸ್ವತಂತ್ರ ದಿನೋತ್ಸವದ ಒಂದು ಸಂತೋಷ, ಖುಷಿ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ. ಈಗ ನೀವು SIT ತನಿಖೆ ಕೊಟ್ಟಿದ್ದೀವಿ ಧರ್ಮಸ್ಥಳ. ನಿನ್ನೆ DCM ಅವರು
ಜಿಲ್ಲೆಗೆ ಕೃಷ್ಣ ಬೈರೇಗೌಡ ಅವರು ಬಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಸಮಸ್ಯೆ ಬಗ್ಗೆ ಅವರು ಕೂಡ ಕುಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ತಮ್ಮ ಏನು ಕಂದಾಯ ಇಲಾಖೆಗೆ ಬರುವಂತ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಮತ್ತು ಅದರಲ್ಲೂ 9/11ದ್ದು ಉಡುಪಿ ಜಿಲ್ಲೆನಲ್ಲಿ ಎಷ್ಟು ಕಷ್ಟ ಆಗಿದೆ ಅಂತ ನಮಗೂ ಕೂಡ ಗಮನಕ್ಕೆ ಬಂದಿದೆ. ಅದು ಆದಷ್ಟು ಬೇಗ ಬಗೆಹರಿಸಲಿಕ್ಕೆ ಇದೊಂದು ಸ್ಪೆಷಲ್ ಝೋನ್ ಅಂತ ಕನ್ಸಿಡರ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಾನ್ಯ ಕಂದಾಯ ಸಚಿವರಿಗೆ ಆದಷ್ಟು ಬೇಗ ಇದು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.